ಓಕೆ ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ಇವಾಗ ನಾನು ನವೋದಯ ಕ್ವಶನ್ ಪೇಪರಲ್ಲಿ ಬರುವಂತಹ ಸೆಕೆಂಡ್ ಟೈಪ್ ಆಫ್ ಕ್ವಶನ್. ಸೊ ಈ ಕ್ವಶನ್ಸ್ ನಾವು ಆಲ್ಮೋಸ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಎವ್ರಿ ಇಯರ್ ಕ್ವಶನ್ ಪೇಪರಲ್ಲಿ ಈ ಕ್ವಶನ್ಸ್ ಬರುತ್ತೆ. ಆ್ಯಕ್ಚುಲಿ ನವೋದಯ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಜನವರಿಯಲ್ಲಿ ಇದೆ. ಸೊ ಹಾಲ್ ಟಿಕೆಟ್ ರಿಲೀಸ್ ಆಗಿದೆ. ಸೊ ಇವಾಗ ಎಲ್ಲರೂ ಪ್ರಿಪೇರ್ ಆಗ್ತಾ ಇದ್ದೀರಾ. ಸೊ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಥಿಂಕ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಸೇಮ್ ಥಿಂಗ್ ಚೆಕ್ ಮಾಡಿ ಈಸಿಯೆಸ್ಟ್ ವೇಯಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಇನ್ ಕೇಸ್ ಗೊತ್ತಾಗೋದಿದೆ ನನ್ನ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ಕಾಲ್ ಮಾಡ್ಬೋದು. ನಾವು ಆನ್ಲೈನ್ ಕ್ಲಾಸಸನ್ನು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಸೊ ಇವಾಗ ಕ್ವಶನ್ಸ್ ನೋಡಿ. ವಾಟ್ ಈಸ್ ದ ಸಮ್? ಓಕೆ, ಕೆಲವರಿಗೆ ಏನಾಗುತ್ತೆ ಸಮ್ ಅಂತ ಹೇಳಿದರೆ ಏನು ಅಂತ ಗೊತ್ತಿಲ್ಲ. ಸೊ ಸಮ್ ಅಂತ ಹೇಳಿದರೆ ಪ್ಲಸ್ ಅಂತ ಹೇಳಿದರೆ ಆ್ಯಡ್ ಅಂತ ಹೇಳಿ ಅರ್ಥ. ಸೊ ಜಸ್ಟ್ ಈಸಿಲಿ ಯು ಕ್ಯಾನ್ ರಿಮೆಂಬರ್ ಸಮ್ ಈಸ್ ನಥಿಂಗ್ ಬಟ್ ಪ್ಲಸ್ ಆರ್ ಆ್ಯಡ್ of the place values of 5 in the number 5,84,356. What did they ask? You have to find the sum of the place value. See, I'll say there is a two different types. One is the place value and another is the face value. That I'll say what it is exactly. So now first I'll go for the sum of the place value. So of 5 in the number, see this is the number. I'll write the number once again, 5,84,356. So you have to identify where and all 5. See, before that just think. ಅದಕ್ಕಿಂತ ಮೊದಲು ನೀವು ಥಿಂಕ್ ಮಾಡಿದ್ದು ಯಾವುದು ಯೂನಿಟ್ ಪ್ಲೇಸ್ ಅಥವಾ ಒನ್ಸ್ ಪ್ಲೇಸ್ ಅಂತಲೂ ಹೇಳ್ತೇವೆ. ಇದು ಟೆನ್ಸ್ ಪ್ಲೇಸ್, ಇದು 100 ಪ್ಲೇಸ್, ಇದು 1000 TH ಅಂತ ಬರೀತೇನೆ. ಇದು 10,000 10 TH, ಇದು ಲ್ಯಾಕ್ ಪ್ಲೇಸ್. ಓಕೆ, ಸೊ ದೇ ಆಸ್ ಐಲ್ ಎಕ್ಸ್ಪ್ಲೇನ್ ಬೋತ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ಅರ್ಥ ಆಗೋ ರೀಸನಿಗೋಸ್ಕರ. ಸೊ ಇವಾಗ ಏನು ಹೇಳಿದ್ದಾರೆ, ಸಮ್ ಆಫ್ ದ ಪ್ಲೇಸ್ ವ್ಯಾಲ್ಯೂ ಆಫ್ 5 ಓಕೆ ಇನ್ ದಿಸ್ ನಂಬರ್. ಸೊ ಎಲ್ಲೆಲ್ಲ 5 ಇದೆ. ಸೊ ಪ್ಲೇಸ್ ವ್ಯಾಲ್ಯೂ. ಸೊ ಇವಾಗ ಏನಾಗುತ್ತೆ, ಪ್ಲೇಸ್ ವ್ಯಾಲ್ಯೂ ಆಫ್ 0. ಸೊ ಪ್ಲೇಸ್ ವ್ಯಾಲ್ಯೂ ಆಫ್ 6. ಸೊ 6 ಅಂತೇಳಿ ಅರ್ಥ. ನೆಕ್ಸ್ಟ್ ಪ್ಲೇಸ್ ವ್ಯಾಲ್ಯೂ ಆಫ್ 10. ಸೊ 10 ಯಾವ ಪ್ಲೇಸಲ್ಲಿದೆ? ಸಾರಿ, ನಾನು 10 ಅಂತ ಹೇಳಿದೆ. ನೆಕ್ಸ್ಟ್ ನಂಬರಲ್ಲಿ 5. ಸೊ 5 ಯಾವ ಪ್ಲೇಸಲ್ಲಿದೆ? 10th ಪ್ಲೇಸಲ್ಲಿ. ಸೊ ಪ್ಲೇಸ್ ವ್ಯಾಲ್ಯೂ ಆಫ್ 5 ಇಸ್ ಹೌ ಮಚ್? 50. ಸೊ 5 ಯಾವ ಪ್ಲೇಸಲ್ಲಿದೆ? 10 ಪ್ಲೇಸಲ್ಲಿದೆ. ಸೊ 50. ಇವಾಗ 3 ಯಾವ ಪ್ಲೇಸಲ್ಲಿದೆ? ನೋಡಿ ಇಲ್ಲಿ 100 ಪ್ಲೇಸಲ್ಲಿ. ಸೊ ಇದು 300 ಆಗುತ್ತೆ. ಸೊ ಈ ರೀತಿ. ಸೊ ಅದೇ ರೀತಿ ಸೇಮ್ ಥಿಂಗ್ 4 ಇದ್ದು ಪ್ಲೇಸ್ ವ್ಯಾಲ್ಯೂ ಏನಾಗುತ್ತೆ? 4000 ಆಗುತ್ತೆ. 4 ಇದ್ದು 4000 ಆ್ಯಂಡ್ 8 ಇದೇನಾಗುತ್ತೆ? 80,000. ಓಕೆ, 5 ಏನಾಗುತ್ತೆ? 5 lakh. ಸೊ ಇದು ಪ್ಲೇಸ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ಯೂನಿಟ್ ಇದೆ, ಸೇಮ್ ನಂಬರ್ ಬರೋದು. 5ಗೆ 10 ಆ್ಯಡ್ ಮಾಡೋದು. 300 ಪ್ಲೇಸ್ ಇದ್ದರೆ 3 ಇಂಟು 100. 4000 ಪ್ಲೇಸಲ್ಲಿದ್ದರೆ 4 ಇಂಟು 1000. 8 10,000 ಪ್ಲೇಸಲ್ಲಿ. ಸೊ 8 ಇಂಟು 10,000 5 ಲ್ಯಾಕ್ ಪ್ಲೇಸಲ್ಲಿ. 5 ಇಂಟು 1 lakh ಆ ರೀತಿ. ಸೊ ಇವಾಗ ಅವರು ಕೇಳಿರುವಂಥದ್ದೆಂಥ ಪ್ಲೇಸ್ ವ್ಯಾಲ್ಯೂ. ಸೊ ಪ್ಲೇಸ್ ವ್ಯಾಲ್ಯೂ ಸೊ ಎಲ್ಲೆಲ್ಲ ಇದೆ. ಸೊ ಫಸ್ಟ್ ಯಾವತ್ತು ಹೈಯೆಸ್ಟ್ ಡಿಜಿಟ್ಸನ್ನು ತೊಗೊಳ್ಬೇಕು. ಸೊ 5 ಯಾವ ಪ್ಲೇಸಲ್ಲಿದೆ? 5 ಲ್ಯಾಕ್ ಪ್ಲೇಸಲ್ಲಿ. ಸೊ ನೀವೇನು ಬರೀಬೇಕು? 5 lakh ಬರಿಬೇಕು. ಯಾಕೆಂತ ಹೇಳಿದರೆ 5 ಯಾವ ಪ್ಲೇಸಲ್ಲಿದೆ? ಲ್ಯಾಕ್ ಪ್ಲೇಸಲ್ಲಿ. ಕರೆಕ್ಟಾ? ಸೊ 5 ಲ್ಯಾಕ್ ಪ್ಲೇಸಲ್ಲಿದೆ. ನೆಕ್ಸ್ಟ್ ಎಗೇನ್ ಸಮ್ ಆಫ್ ದ 5 ಅಂದರೆ ಕ್ವಶನ್ಸಲ್ಲಿ 2 5 ಕೊಟ್ಟಿದ್ದಾರೆ. ಇನ್ ದ ಕ್ವಶನ್ಸ್ ದೇ ಹ್ಯಾವ್ ಗಿವನ್ 2 5s, ರೈಟ್? ಒನ್ ಈಸ್ ಇನ್ ದ ಲ್ಯಾಕ್ ಪ್ಲೇಸ್ ಆ್ಯಂಡ್ ಅನದರ್ ಈಸ್ ಇನ್ ದ ಟೆನ್ಸ್ ಪ್ಲೇಸ್. ಸೊ ಪ್ಲೇಸ್ ವ್ಯಾಲ್ಯೂ 5 ಇಸ್ ಹೌ ಮಚ್ ಹಿಯರ್? ಸಿ ಐ ಹ್ಯಾವ್ ಆಲ್ರೆಡಿ ರಿಟರ್ನ್. ನೋಡಿ ನಾನು ಇಲ್ಲಿ ಆಲ್ರೆಡಿ ಬರ್ತಿದ್ದೇನೆ. 5 ಯಾವ ಪ್ಲೇಸಲ್ಲಿದೆ? 50 ಪ್ಲೇಸಲ್ಲಿ. ಸೊ ನೀವೇನು ಮಾಡಬೇಕು? 50. ಸೊ ಸಮ್ ಅಲ್ವಾ? ಸೊ ಎರಡನ್ನು ಆ್ಯಡ್ ಮಾಡಬೇಕು ಈ ರೀತಿ. ನೋಡಿ 0 0 0 5. ಅರ್ಥ ಆಯಿತಾ? ಸೊ ಹಾಗಾದರೆ ಎಷ್ಟಾಗ್ತದೆ? ಸಾರಿ, ಇಲ್ಲಿ ಕೊಮ ಹಾಕಬೇಕು. ಕೊಮ ಹಾಕುವಾಗ ನೋಡಿ, ಫಸ್ಟ್ ಇಂಡಿಯನ್ ಸಿಸ್ಟಮ್ ಪ್ರಕಾರ ಫಸ್ಟ್ 3 ಡಿಜಿಟ್ಸ್, ನೆಕ್ಸ್ಟ್ 2 ಡಿಜಿಟ್ಸ್, ನೆಕ್ಸ್ಟ್ 2 ಡಿಜಿಟ್ಸ್ ಆ ರೀತಿ. ಸೊ ಇಲ್ಲಿಗೆ ಕೊಮ ಬಂತು, ನೆಕ್ಸ್ಟ್ ಇಲ್ಲಿಗೆ ಕೊಮ ಬಂತು. ಸೊ ಅಕಾರ್ಡಿಂಗ್ ಟು ಇಂಡಿಯನ್ ಸಿಸ್ಟಮ್ಸ್ ಯು ಹ್ಯಾವ್ ಟು ಪುಟ್ ದ ಕೊಮ ಆಫ್ಟರ್ 3 ಡಿಜಿಟ್. ಯು ಶುಡ್ ಸ್ಟಾರ್ಟ್ಸ್ ಫ್ರಮ್ ಲೆಫ್ಟ್. ಸ್ಟಾರ್ಟಿಂಗ್ ಯು ಹ್ಯಾವ್ ಟು ಪುಟ್ ಆಫ್ಟರ್ 3 ಡಿಜಿಟ್ಸ್ ಕೊಮ ದೆನ್ 2 ಡಿಜಿಟ್ಸ್. ಈ ರೀತಿ ಕಂಟಿನ್ಯೂಷನ್ ಆಗುತ್ತೆ. ಸೊ ಇಷ್ಟಾಯಿತು 5,50,000. ಸೊ ಆನ್ಸರ್ ಎಷ್ಟು? ಸಮ್ ಆಫ್ ದ ಪ್ಲೇಸ್ ವ್ಯಾಲ್ಯೂ ಆಫ್ 5 ಇನ್ ದ ನಂಬರ್ಸ್ ಎಷ್ಟು ಸಿಗುತ್ತೆ ನಿಮಗೆ? 5,50,000. ಸೊ ಇದು ಆನ್ಸರ್. ಸೊ ಈಸಿಯೆಸ್ಟ್ ಕ್ವಶನ್ಸ್ ಇದೆ, ಚೆಕ್ ಮಾಡಿ, ತುಂಬ ಈಸಿ. ಇದು ಪ್ಲೇಸ್ ವ್ಯಾಲ್ಯೂ. ಸೊ ಇದರಲ್ಲಿ ನಾನು ಸೈಡಲ್ಲಿ ಬರೀತೇನೆ ಫೇಸ್ ವ್ಯಾಲ್ಯೂ. ಫೇಸ್ ವ್ಯಾಲ್ಯೂ ಅಂತೂ ತುಂಬ ಈಸಿ ಇದೆ, ಏನಿಲ್ಲ. ಫಾರ್ ಎಕ್ಸಾಂಪಲ್ 2648 ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳಿ. ಸೊ ಫೇಸ್ ವ್ಯಾಲ್ಯೂ ಆಫ್ 8. ಸೊ ಇವಾಗ ಮಿರರ್ ಎದುರಲ್ಲಿ ನಿಂತ್ಕೊಳ್ಳಿ. ಸೊ ನಿಮ್ಮ ಫೇಸ್ ನಿಮಗೆ ಕಾಣಿಸುತ್ತೆ, ಕರೆಕ್ಟಾ? ಸೇಮ್ ವೇ 8 ಇದು ಫೇಸ್ ವ್ಯಾಲ್ಯೂ 8, 4 ಇದ್ದು ಫೇಸ್ ವ್ಯಾಲ್ಯೂ 4, 6 ಇದ್ದು ಫೇಸ್ ವ್ಯಾಲ್ಯೂ 6, 2 ಇದ್ದು 2. ಸೊ ಈ ರೀತಿ ಕ್ವಶನ್ಸ್ ಇದೆ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಚೆಕ್ ಮಾಡಿ ಒಮ್ಮೆ.
ಮತ್ತು ನೋಡಿ ಇಲ್ಲಿ ಹೋಮ್ ವರ್ಕ್ ಇದೆ, ನಾನು ಇದನ್ನು ವಿಡಿಯೋ ಹಾಕಿದ್ದೇನೆ ಅಲ್ವಾ. ಸೊ ಇದನ್ನು ನೋಡಿ ಹೋಮ್ ವರ್ಕ್ ಮಾಡಿ. ಓಕೆ, ಈಸಿ ಇದೆ ಕ್ವಶನ್ಸ್, ಗೊತ್ತಾಗದಿದ್ದರೆ ಕೇಳಿ, ಚೆಕ್ ಮಾಡಿ ಒಮ್ಮೆ.